ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಸೂರಜ್ ಮಾಡಿರೋ ಸೀರಿಯಲ್ ಇಷ್ಟು ಬೇಗ ಎಂಡ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ನು ಒಂದು ತಿಂಗಳಲ್ಲಿ ಸೂರಜ್ ಸೀರಿಯಲ್ ಅಂದರೆ ಪವಿತ್ರ ಬಂಧನ ಎಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ಏನಂದರೆ ಅಲ್ಲಿ ಆ ಸೀರಿಯಲ್ಗೆ ಬರ್ತಾ ಇರೋ TRP ಮೊದಲಿಗೆ, ಅದಲ್ಲದೆ ಅಲ್ಲಿ ಇರುವ ಟೈಮಿಂಗ್ಸ್, ಆ ಸೀರಿಯಲ್ ಬರುವ ಟೈಮಿಂಗ್ಸ್ ತುಂಬ ಲೇಟ್ ಆಯಿತು ಅನಿಸ್ತು. ನಮ್ಮ ಜನಗಳು ತುಂಬ ಸಾಕಾಗಿರ್ತಾರೆ. ಆಲ್ರೆಡಿ ಮನೆ ಕೆಲಸ ಮಾಡಿ ಹೆಂಗಸ್ರಿರ್ಬೋದು ಅಥವಾ ಹೊರಗಡೆಯಿಂದ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಅವ್ರು ಇರ್ಬೋದು. ಗಂಡಸರಿಗೆ ತುಂಬ ಜನಕ್ಕೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರೋಲ್ಲ. ಬಟ್ ಹೆಂಗಸ್ರುಗಳು ತುಂಬ ಹಚ್ಕೊಂಡಿರ್ತಾರೆ ಸೀರಿಯಲ್ನ. ಬಟ್ ಅವ್ರಿಗೆ ಹೊರಗಡೆ ಕೆಲಸ ಇರ್ಬೋದು ಅಥವಾ ಮನೆ ಪ್ರೆಜರ್ ಇರ್ಬೋದು, ಅಷ್ಟುವರೆಗೂ 10 ಗಂಟೆ ಅಂದರೆ ಅದು ಮುಗಿಯೋಷ್ಟು 10:30 ಆಗೋಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಟೈಮಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಈಗೆಲ್ಲ ಮಲ್ಕೊಬಿಡ್ತಾರೆ ಅಂತಲೇ ಹೇಳ್ಬೋದು. ಅದೊಂದೇ ಪವಿತ್ರ ಬಂಧನ ಸೀರಿಯಲ್ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು. ಕತೆ ಇರ್ಬೋದು, ಸ್ಟೋರಿ ತುಂಬ ಚೆನ್ನಾಗಿದೆ. ಬಟ್ ಎಲ್ಲೋ ಒಂದು ಕಡೆ ತುಂಬ ಲೇಟ್ ಆಯಿತು ಅದು ಅಂತ ಅನಿಸ್ತಿದೆ. ತುಂಬ ಲೇಟಾಗಿಟ್ಟಿದ್ದಾರೆ ಆ ಸೀರಿಯಲ್ನ ಟೈಮಿಂಗ್ಸ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅದು ಅಷ್ಟು ಕಡಿಮೆ TRP ಬರೋದಕ್ಕೆ ಕಾರಣ ಅದೇ. ಮಿಕ್ಕಿದೆಲ್ಲ ಸೀರಿಯಲ್ಗಳು ತುಂಬ 5.4 ಇರ್ಬೋದು, 3.4 ಇರ್ಬೋದು ಅಥವಾ 5.6 ಈ ಥರ ಎಲ್ಲ ತಗೊಳ್ತಿದೆ. ಮುದ್ದು ಸೊಸೆ ಇರ್ಬೋದು, ಗಂಧದ ಗುಡಿ ಅಥವಾ ಇನ್ನೊಂದು ಸೀರಿಯಲ್ಲು ನೀವು ನಂದ ಗೋಕುಲ, ಇವೆಲ್ಲ ತುಂಬ ಅದ್ಭುತವಾಗಿ TRP ತಗೊಳ್ತಿದೆ. ಕತೆ ಸ್ಟೋರಿ ಕೂಡ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋ ರೀತಿ ಇದೆ. ಅದೇ ರೀತಿ ತುಂಬ ಅದ್ಭುತವಾಗಿ ಬರ್ತಿದೆ ಸೀರಿಯಲ್ಗಳು. ಅದೇ ರೀತಿ TRP ಕೂಡ ಬರ್ತಿದೆ. ಇನ್ನು ಭಾರ್ಗವಿ ಕೂಡ ತುಂಬ ಅದ್ಭುತವಾಗಿ ಬರ್ತಿದೆ ಸೀರಿಯಲ್. ಅದು ಟಾಪ್ TRP ತಗೊಳ್ತಿದ್ದ ಸೀರಿಯಲ್ ಅದು. ಈಗ ಇತ್ತೀಚೆಗೆ ಬರ್ತಾ ಏನಾಗಿದೆ ಅಂದರೆ ತುಂಬ ಕಡಿಮೆಗೆ ಬಂದುಬಿಟ್ಟಿದೆ. ಅಂದರೆ 3.2 ಈ ಥರ ಬಂದುಬಿಟ್ಟಿದೆ TRP. ಸೊ ಹಾಗಾಗಿ ಈಗ ಇನ್ನೂ ಈಗ ಹೊಸದಾಗಿ ಈಗ ಸೀರಿಯಲ್ ಬೇರೆ ಸ್ಟಾರ್ಟ್ ಆಗಿದೆ. ಯಾವುದಂದರೆ ರಾಣಿ ಸೀರಿಯಲ್ಲು. ಅದು ಕೂಡ ಪವಿತ್ರ ಬಂಧನ ಸೀರಿಯಲ್ಗಿಂತ ತುಂಬ ಕಡಿಮೆ ಬರ್ತಿದೆ. ಅದು ಮೋಸ್ಟ್ಲಿ ಟೈಮಿಂಗ್ಸ್ ಇರ್ಬೋದು ಅಥವಾ ಹೊಸ ಸೀರಿಯಲ್ ಇರ್ಬೋದು, ಅಥವಾ ಆ ಸೀರಿಯಲ್ ಬರೋ ಟೈಮಿಂಗ್ಸ್ಗೆ ಬೇರೆ ಸೀರಿಯಲ್ಗಳು ಜನಗಳು ಹಚ್ಕೊಂಡಿರ್ತಾರೆ ಬೇರೆ ಚಾನಲ್ಗಳಲ್ಲಿ. ಸೊ ಅದಕ್ಕೋಸ್ಕರ ಇರ್ಬೋದು ಈ ಸೀರಿಯಲ್ಗೆ ಇಷ್ಟು ಕಡಿಮೆ TRP ಬರ್ತಿರೋದು. ನನ್ನ ಪ್ರಕಾರ ಇಲ್ಲಿ ಇನ್ನೊಂದು ಮೈನಸ್ ಪಾಯಿಂಟ್ ಆಗಿದ್ದು ಏನಂದರೆ, ಇಲ್ಲಿ ತಿಲಕ್ನ ಸಾಯಿಸಬಾರ್ದಾಗಿತ್ತು ಅವರು. ಅಂದರೆ ತಿಲಕ್ ಪಾತ್ರನ ಇಷ್ಟು ಬೇಗ ಸಾಯಿಸಬಾರ್ದಾಗಿತ್ತು. ತಿಲಕ್ ಪಾತ್ರ ಇನ್ನೂ ಜಾಸ್ತಿ ದಿನ ಇರಬೇಕಿತ್ತು. ಇದನ್ನು ಬೇರೆ ರೀತಿಯಿಂದ ಕತೆ ಸ್ಟೋರಿ ತೊಗೊಂಡು ಹೋಗ್ಬೋದಾಗಿತ್ತು. ಅಥವಾ ಅಲ್ಲಿ ಯಾರು ಒಬ್ರನ್ನ ತಿಲಕ್ ಕಿಡ್ನಾಪ್ ಮಾಡಿ ಅಥವಾ ಆ ಟೈಮಲ್ಲಿ ದೇವ್ ಮದುವೆ ಆಗಿದ್ದು ಇನ್ನೂ ಒಂಥರ ಸ್ಟೋರಿ ಇನ್ನೂ ಬೇರೆ ಥರನೇ ತೊಗೊಂಡು ಹೋಗ್ಬೋದಾಗಿತ್ತು. ಬಟ್ ಯಾಕೆ ಇವರು ತಿಲಕ್ ಪಾತ್ರನ ಸಾಯಿಸಿದ್ರು ಅಂತ ಗೊತ್ತಿಲ್ಲ. ಬಟ್ ಒಂಥರ ಇಂಟ್ರೆಸ್ಟಿಂಗ್ ಆಗಿದ್ದಿದ್ದು ಅಂದರೆ ತಿಲಕ್ ನೋಡೋದಕ್ಕೆ ನಿಜವಾಗ್ಲೂ ಆ ಪಾತ್ರ ತುಂಬ ಅದ್ಭುತವಾಗಿ ಬರ್ತಿತ್ತು. ಅವ್ರ ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಅಲ್ಲಿರೋಷ್ಟರಲ್ಲೆಲ್ಲ ಅವ್ರ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ ಆಗಿತ್ತು ಪರ್ಸ್ನಲ್ ಆಗಿ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದ ವ್ಯಕ್ತಿ ಪಾತ್ರನೇ ಇಷ್ಟು ಬೇಗ ಹಾಳು ಮಾಡಿದ್ರು ಅಂತ ನನ್ನ ಪ್ರಕಾರ ಹಾಳು ಮಾಡಿದ್ರು. ಈಗ ಯಾವ ರೀತಿ ಸ್ಟೋರಿ ತೊಗೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಅದಲ್ಲದೆ ಇತ್ತೀಚೆಗೆ ಬರ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಪವಿತ್ರ ಬಂಧನ ಸೀರಿಯಲ್ ಬೇಗ ಮುಗಿಯುತ್ತೆ ಅಂತ ಹೇಳಲಾಗ್ತದೆ. ರೀಸನ್ ಇಷ್ಟೇ, 2.2 ಮೊದಲ ಸ್ವಲ್ಪ 2.6 2.2 ಹಿಂಗೆ ತೊಗೊಂಡು ಬರ್ತಿದ್ದು. ಈಗ ಏನಾಗ್ಬಿಟ್ಟಿದೆ ಅಂದರೆ 2.1 2.0 ಈ ಥರ TRP ತಗೊಳ್ತಿದೆ. ನೀವು ಯಜಮಾನ ಸೀರಿಯಲ್ ನೋಡ್ಬೋದು. ಯಜಮಾನ ಸೀರಿಯಲ್ ಕೂಡ ಅಷ್ಟೇ, ಅದು 2.5 2.6 ಈ ಥರ ತಗೊಳ್ತಿತ್ತು. ಆವಾಗಲೇ ಕ್ಲೋಸ್ ಮಾಡಿಬಿಟ್ರು. ಯಾಕಂದರೆ ಅವ್ರಿಗೆ ಲಾಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. TRP ಅಷ್ಟು ಕಡಿಮೆ ಬಂದರೆ ಸ್ವಲ್ಪ ನಡ್ಸೋಕ್ಕೆ ಕೂಡ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಪವಿತ್ರ ಬಂಧನ ಸೀರಿಯಲ್ ಕೂಡ ಇತ್ತೀಚೆಗೆ ಅವರು ಕೂಡ ಕ್ಲೋಸ್ ಮಾಡೋ ಚಾನ್ಸಸ್ ತುಂಬ ಇದೆ ಅಂತ ಹೇಳಲಾಗ್ತದೆ. ಕತೆ ಇನ್ನು ಮುಂದೆ ಯಾವ ರೀತಿ ತೊಗೊಂಡೋಗಿ ಎಂಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೂರಜ್ ಅವರ ಮೊದಲ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಪವಿತ್ರ ಬಂಧನ ಸೀರಿಯಲು. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಅವರ ಟೈಮಿಂಗ್ಸ್ ಹಾಕಿರೋ ಟೈಮಿಂಗ್ಸ್ ಸರಿ ಇಲ್ಲ ಅಂದಾಗ ಅಥವಾ ಮುಂದುವರ್ಸ್ಕೊಂಡು ಕೂಡ ಹೋಗ್ಬೋದು. ಯಾಕಂದರೆ ಈಗ ಬರ್ತಿದೆ ಈಗ ಹೊಸ ಸೀರಿಯಲ್ ರಾಣಿ, ಅದು ತುಂಬ ಇದಕ್ಕಿಂತ ಕಡಿಮೆ TRP ತೊಗೊಳ್ತಿದೆ. 1.0 ಈ ಥರ ತೊಗೊಳ್ತಿದೆ. ಮೋಸ್ಟ್ಲಿ ಇದನ್ನೇ ರಾಣಿನ ಸೀರಿಯಲ್ನೇ ಕ್ಲೋಸ್ ಮಾಡಿ ಅಥವಾ ಇದು ಪವಿತ್ರ ಬಂಧನ ಸೀರಿಯಲ್ನ ಇಟ್ಕೋಬೋದು. ಬಟ್ ನನಗೆ TRP ಇವೆಲ್ಲರಲ್ಲಿ ತುಂಬ ಮ್ಯಾಟ್ರ್ ಆಗ್ತದೆ. ಪವಿತ್ರ ಬಂಧನ ಸೀರಿಯಲ್ ಕ್ಲೋಸ್ ಮಾಡ್ಬೋದು ಅಥವಾ ರಾಣಿ ಸೀರಿಯಲ್ನ ಕ್ಲೋಸ್ ಮಾಡ್ಬೋದು. ನಿಮ್ಮ ಪ್ರಕಾರ ಇವೆರಡು ಸೀರಿಯಲಲ್ಲಿ ಯಾವುದು ಬೆಸ್ಟು, ಯಾವುದನ್ನ ಎಂಡ್ ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಿಮಗೆ ಪವಿತ್ರ ಬಂಧನ ಸೀರಿಯಲಲ್ಲಿ ತಿಲಕ್ ಪಾತ್ರ ಇರಬೇಕಿತ್ತಾ ಅಥವಾ ಹೋಗಿದ್ದೇ ಸರಿ ಹೋಯ್ತಾ, ಪಾತ್ರನ ಸಾಯಿಸಿದ್ದೇ ಸರಿ ಹೋಯ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನಿಮಗೆ ಯಾವ ಪಾತ್ರ ಇಷ್ಟ ಪವಿತ್ರ ಬಂಧನ ಸೀರಿಯಲ್ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.